ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ಪಷ್ಟವಾಗಿ ಒಂದು ವಿಡಿಯೋ ಹಾಕ್ತೀನಿ, ಪ್ರತಿಯೊಬ್ಬರು ಇದನ್ನು ನೋಡಿ. ನಮ್ದು ರಕ್ತದಲ್ಲಿ ಸರ್ ಸರೆಂಡರ್ ಆಗೋದು ಮಾತೇ ಇಲ್ಲ. ಏನಿದ್ರು ನಾವು ಶಹೀದ್ ಆಗ್ತೀವಿ. ಅವ್ರು ನಮಗೆ ಎಷ್ಟು ಸಾಯಿಸ್ತಾರೋ ಸಾಯಿಸ್ಲಿ ಸರ್. ಒಂದೊಂದು ಮನೆಯಿಂದ ನಾವು 100 ಮಕ್ಕಳನ್ನು ಹುಟ್ಟಿಸ್ತೀವಿ. ನಮಗೆ ಅಷ್ಟೊಂದು ಜಿದ್ದಿದೆ ಸರ್. ನಮಗೆ ಎಷ್ಟು ಅವ್ರು अमेरिका का साथ भारत नहीं दिया तो फिर आगे चल के अमेरिका भी भारत का साथ नहीं देगा तो फिर क्या होगा हमारे देश का? तो हम क्या करें? हमें नहीं मतलब है, हम हिंदुस्तानी हैं, हम ईरानी हैं, हम ಅಮೇರಿಕಾ, ಇರಾನ್, ಇಸ್ರೇಲಿಯಾ ಮೂರರಲ್ಲಿ ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ನಡೀತಾ ಇದೆ. ಇರಾನ್ನಲ್ಲಿ ಖಮೋನಿ ಎಂಬ ವ್ಯಕ್ತಿ ಸಾಯ್ತಾನೆ. ಆ ವ್ಯಕ್ತಿ ಸತ್ತ ಸುದ್ದಿ ಕೇಳಿ ಅಲ್ಲಿರುವಂಥ ಜನರು ಸಂಭ್ರಮ ಆಚರಣೆ ಮಾಡ್ತಾರೆ, ಆ ವ್ಯಕ್ತಿ ಸತ್ತಿದ್ದಾನ ಅಂತೇಳಿ ಕೇಳಿಸಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ, ನಮ್ಮ ಭಾರತಾಂಬೆ ಮಡಿಲಲ್ಲಿ ಹುಟ್ಟಿ, ನಮ್ಮ ಕನ್ನಡದ ಅನ್ನ ತಿಂದು, ನಮ್ಮ ಕನ್ನಡದ ನೀರು ಕುಡಿದು, ನಮ್ಮ ಕನ್ನಡದಲ್ಲಿ ಆ ವ್ಯಕ್ತಿ ಸತ್ತಿದ್ದಾನಂತ ವಿಚಾರ ಗೊತ್ತಾದ ತಕ್ಷಣವೇ ಪ್ರತಿಭಟನೆ ಮಾಡುತ್ತಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ, ಎದೆ ಬಡ್ಕೊತಿದ್ದಾರೆ. ಆದರೆ ಇವರೆಲ್ಲರೂ ಯಾರು ಎಂಬುದೇ ವಿಚಾರ ಗೊತ್ತಾಗುತ್ತಿಲ್ಲ. ಇವರಿಗೆ ಆ ವ್ಯಕ್ತಿಗೆ ಇರುವಂಥ ಸಂಬಂಧ ಏನು ಯಾರಿಗೂ ಗೊತ್ತಿಲ್ಲ. ಇವರು ಯಾಕೆ ಈ ರೀತಿ ಬಡದಾಡುತ್ತಿದ್ದಾರೆ ಎಂಬ ವಿಚಾರ ಯಾರಿಗೂ ಗೊತ್ತಿಲ್ಲ. ಒಂದು ವಿಚಾರ ನೆನಪಿಸಬೇಕಾಗುತ್ತಾ ಈ ಸಮಯದಲ್ಲಿ, ಬಾಂಗ್ಲಾದೇಶದಲ್ಲಿ ನಮ್ಮವರನ್ನು ಬೆಂಕಿಗೆ ಹಾಕಿ ಸುಡುತ್ತಾರೆ. ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ಅವರನ್ನು ಅವಮಾನ ಮಾಡುತ್ತಾರೆ. ಆದರೆ ಯಾರು ಹೋರಾಟ ಮಾಡಲಿಲ್ಲ, ಯಾರು ಪ್ರತಿಭಟನೆ ಮಾಡಲಿಲ್ಲ, ಯಾರು ಕಣ್ಣೀರು ಹಾಕಲಿಲ್ಲ. ಆದರೆ ಆ ವ್ಯಕ್ತಿ ಖಮೋನಿ ಎಂಬ ವ್ಯಕ್ತಿ ಸತ್ತ ವಿಚಾರ ಕೇಳಿ ಇವರೆಲ್ಲರೂ ಈ ರೀತಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅಂತಂದರೆ ಆ ವ್ಯಕ್ತಿಗೆ ಇವರಿಗೆ ಏನೋ ಸಂಬಂಧ ಇದೆ. ಇರಲಾರದೆ ಯಾರು ಕಣ್ಣೀರು ಹಾಕುವುದಿಲ್ಲ, ಪ್ರತಿಭಟನೆ ಹಾಕುವುದಿಲ್ಲ, ಎದೆ ಯಾರೂ ಬಡುಕುವುದಿಲ್ಲ. ದಯವಿಟ್ಟು ಪ್ರತಿಯೊಬ್ಬರಿಗೆ ನಾನು ಹೇಳ್ತೀನಿ, ಇವರು ಯಾರು ಎಂಬ ವಿಚಾರ ಪ್ರತಿಯೊಬ್ಬರಿಗೆ ಗೊತ್ತಾಗಬೇಕು.